ಬಾಗೇಪಲ್ಲಿಯ ಸರ್ಕಾರಿ ಬಾಲಕಿಯರ ಶಾಲೆಯ ಆವರಣದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಪೌಷ್ಟಿಕ ಆಹಾರವು ಮುಖ್ಯವಾಗಿದ್ದು ಆ ಕಾರಣಕ್ಕೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ವಾರಕ್ಕೆ 2 ದಿನ ಮೊಟ್ಟೆ ವಿತರಿಸಲಾಗುತ್ತಿತ್ತು. ಅಜೀಂ ಪ್ರೇಮ್ಜಿ ರವರು ತಮ್ಮ ಪ್ರತಿಷ್ಠಾನದಿಂದ ಇನ್ನುಳಿದ 4 ದಿನವೂ ಮೊಟ್ಟೆ ವಿತರಿಸುವ ಯೋಜನೆಗೆ ಸರ್ಕಾರದೊಂದಿಗೆ 3 ವರ್ಷಗಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಯೋಜನೆಯಿಂದಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸುಮಾರು 55 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ದೊರೆಯಲಿದೆ ಎಂದರು. ಸರ್ವರಿಗೂ ಸಮಾನ ಶಿಕ್ಷಣ ನೀಡುವುದು ಸರ್ಕಾರದ ಉದ್ದೇಶ. ಶಿಕ್ಷಣದ ಭಾಗವಾಗಿ ಪೌಷ್ಟಿಕ ಆಹಾರ ನೀಡುವ ಯೋಜನೆ ಸರ್ಕಾರ ಆರಂಭಿಸಿತ್ತು. ಈ ಯೋಜನೆಯನ್ನು ವಿಸ್ತರಿಸಲು ಅಜೀಂ ಪ್ರೇಮ್ಜಿ ಮುಂದೆ ಬಂದಿರುವುದು ಸರ್ಕಾರ ಯೋಜನೆಗೆ ಬಲ ಬಂದಿದೆ ಎಂದರು. ಪೌಷ್ಟಿಕವಾದಂತಹ ಆಹಾರ ಕೊಡುವಂತ ಸಮಾರಂಭ ಈ ಕಾರ್ಯಕ್ರಮದ ಉದ್ದೇಶ. ಇನ್ನು ಪಾಪ ಹಲವಾರು ನಮ್ಮ ತಹಸೀಲ್ದಾರ್ ಎಲ್ಲ ಮಾತನಾಡಬೇಕಾಗಿತ್ತು. ಸಾರಿ, ನಂದು ಸ್ವಲ್ಪ ಲೇಟ್ ಆಯಿತು, CM ಹತ್ರ ಇದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೇಗ ಮುಗಿಸೋಣ ಅಂತ ನಾನೇ 2 ಮಾತು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇಲ್ಲೇ ತಾವು ಕೂತಿದ್ದೀರೋ ಮಕ್ಕಳು, ನಿಮ್ಮಲ್ಲಿ ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ಬೇಕಾದಂಥ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಕೊಟ್ಟು ನಿಮ್ಮ ದೇಹ ಸದೃಢವಾಗಿ ಮಾಡೋದೇ ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ. ಆದ್ದರಿಂದ ಸರ್ಕಾರ ಇವತ್ತು ಇದನ್ನೆಲ್ಲ ನೋಡಿ ನಿಮ್ಗೆ ಒಳ್ಳೆ ಆಹಾರ ಕೊಡಬೇಕು ಅಂತ ಇಷ್ಟು ದಿವಸ 2 ದಿವಸ ಮಾತ್ರ ಮೊಟ್ಟೆ ಇರ್ಬೋದು, ಬಾಳೆಹಣ್ಣು, ಚಕ್ಕಿ ಎಲ್ಲ ಕೊಡ್ತಾ ಇದ್ದೀವಿ. ಈಗ ಇವತ್ತಿನಿಂದ ವಾರ ಪೂರ್ತಿ ಕೊಡೋ ತರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆದೇಶ ಮಾಡಿದೆ. ಮಕ್ಕಳು ಚೆನ್ನಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ಒಳ್ಳೆ ಬೆಳವಣಿಗೆ ಅವರು ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತಮಗೂ ಅಷ್ಟೇ, ಇಲ್ಲಿರುವ ಶಿಕ್ಷಕರು ಅಷ್ಟೇ ಬಹಳ ಮುತುವರ್ಜಿಯಿಂದ ಇವತ್ತು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ನಾನು ನೋಡ್ತಾ ಇರೋ ಪ್ರಕಾರ ಮ್ಯಾಕ್ಸಿಮಮ್ ಬಿಸಿ ಊಟ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನಷ್ಟು ನಿಮ್ಮ ಬಗ್ಗೆ ಕಾಳಜಿಯಿಂದ ಚೆನ್ನಾಗಿ ನಡೆಸಬೇಕು ಅಂತ ಇಲ್ಲಿರುವ PEOಗೆ ಎಲ್ಲ ಶಿಕ್ಷಕರಿಂದವರಿಗೊಂದು ಕಿವಿ ಮಾತನ್ನು ಹೇಳುತ್ತಾ, ಇನ್ನು ಈ ಸಂದರ್ಭದಲ್ಲಿ BO ವೆಂಕಟೇಶಪ್ಪ ಮಾತನಾಡಿದರು. ಈ ವೇಳೆ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, EO ರಮೇಶ್, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ R ವರ್ಣಿ, R ವೆಂಕಟರಾಮ್, R ಹನುಮಂತರೆಡ್ಡಿ, ಪ್ರಭಾವತಿ, ಶಾಲಾ ಶಿಕ್ಷಕರು, ಮಕ್ಕಳು ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.